ವೆಲ್ಕಮ್ ಬ್ಯಾಕ್. ಇವತ್ತು ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಬಹುತೇಕ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಕೆಲವರು ಪಕ್ಷೇತರಾಗಿ ನಿಂತ್ಕೊಳ್ತೀವಿ ಅಂತೇಳಿ ಬಂಡಾಯ ಎದ್ದು ಅನೌನ್ಸ್ ಮಾಡಿದ್ದಾರೆ. ಆದರೆ ಇನ್ನೂ ಕೆಲ ಅಸಮಾಧಾನಿತರು ಒಂದು ರೀತಿಯಲ್ಲಿ ತಮ್ಮ ಮತ್ತೊಂದು ಹಾದಿಯನ್ನು ತುಳಿಯುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹೈಕಮಾಂಡ್ ವಿರುದ್ಧ ಆಕ್ರೋಶಗೊಂಡಿರುವಂಥ ಅಸಮಾಧಾನಿತರು ಕಾಂಗ್ರೆಸ್ ಅನ್ನ ಸಂಪರ್ಕ ಮಾಡ್ತಿದ್ದಾರೆ, ಕೇವಲ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಖುದ್ದು ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಸಮಾಧಾನಿತರು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂತೇಳಿ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ಅವರಿಗೆ ತಿವಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಟಿಕೆಟ್ ಸಿಗದಿದ್ದಕ್ಕೆ ಅಸಮಾಧಾನಿತರು ಬಂಡಾಯ ಎದ್ದಿದ್ದು ಎಲ್ಲರೂ ಕೂಡ ಕಾಂಗ್ರೆಸ್ನ ನಾಯಕರನ್ನ ಸಂಪರ್ಕ ಮಾಡ್ತಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಆ ಒಂದು ವಿಚಾರವನ್ನ ಹಾಕುವ ಮೂಲಕ ಮೋದಿ ಅವರಿಗೆ ತೀಯುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಅನ್ನ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಪ್ರಮುಖವಾಗಿ ನೋಡಿ, ನೇರವಾಗಿ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯವರ ವಿರುದ್ಧ ತಿವಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಅವರೊಂದು ಟ್ವೀಟನ್ನು ಮಾಡಿದ್ದಾರೆ. ಅಂತ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವ ಪಕ್ಷ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾದವರು ಹಲವು ಮಂದಿ ಇದ್ದಾರೆ. ನಿಮ್ಮ ಪಕ್ಷದ ಕತೆ ಏನು? ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿದ್ದೀವಿ ಅಂತ ಕೊಚ್ಚಿಕೊಳ್ತಿರುವುದು ನಿಮ್ಮ ಬಿಜೆಪಿ ಫಾರ್ ಇಂಡಿಯಾ ಪಕ್ಷದಲ್ಲಿ PM ಆಗುವ ಅರ್ಹತೆ ಇರುವ ಒಬ್ಬ ನಾಯಕನೂ ಇಲ್ಲವಲ್ಲ, ಅಂತಹ ನಾಯಕರೇ ಇಲ್ವಲ್ಲ, ಕುರ್ಚಿ ಕಳೆದುಕೊಳ್ಳೋ ಭಯದಿಂದ ಅಂತಹ ನಾಯಕರನ್ನು ಬೆಳೆಯಲು ನೀವೇ ಬಿಡ್ತಾ ಇಲ್ವಲ್ಲ ಅಂತೇಳಿ ನೋಡಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಸೂಪರ್ ಸಿಎಂ, ಶಾಡೋ ಸಿಎಂಗಳಿದ್ದಾರೆ ಅಂತ ಶಿವಮೊಗ್ಗದ ನಿಮ್ಮ ಪಕ್ಷದ ಸಭೆಯಲ್ಲಿ ನೀವು ಗೇಲಿ ಮಾಡಿದ್ದೀರಿ. ನಮ್ಮಲ್ಲಿ ಸೂಪರು ಇಲ್ಲ, ಶಾಡೋನು ಇಲ್ಲ ಅಂಥೇಳಿ ನಿಮ್ಮ ನಾಯಕರು ನಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ ಅಂತೇಳಿ ಟ್ವೀಟನ್ನು ಮಾಡೋ ಮೂಲಕ ಮೋದಿ ಅವರಿಗೆ ತೀವಿ ಅಂತ ಕೆಲಸವನ್ನು ಮಾಡಿದ್ದಾರೆ.